ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿ ಈ FIR ಕೂಡ ದಾಖಲಾಗಿರುವಂತದ್ದು, ಇದನ್ನ ಯಾವ ರೀತಿ ಕೌಂಟರ್ ಮಾಡ್ತೀವಿ? ಪ್ರಶ್ನೆನೇ ಇಲ್ಲ, ಇದಕ್ಕೂ ಅದಕ್ಕೆ ಸಂಬಂಧನೇ ಇಲ್ಲ. ಆಗಲೇ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಚರ್ಚೆಯಾಗಿ ಮುಗಿದೋಗಿರೋ ಕತೆ ಅದು. ಈಗ ಮತ್ತೆ ಚರ್ಚೆ ಮಾಡೋ ಪ್ರಶ್ನೆ ಬರಲ್ಲ. ಅದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕೋ ಅದನ್ನು ನಮ್ಮ ನಾಯಕರುಗಳು ತಗೊತಾರೆ. ನೀವು ನಿಮ್ಮ ಸ್ವಂತ ಬೆನಿಫಿಟ್ಗೋಸ್ಕರ ಸರ್ಕಾರಿ ದುರ್ಬಳಕೆಯನ್ನು ಮಾಡ್ಕೊಂಡಿರೋದಕ್ಕೂ ಇದಕ್ಕೂ ಎಲ್ಲಿನ ಸಂಬಂಧ? ಇದು ಯಾವ ರೀತಿ ಸಂಬಂಧ ಬರ್ತೈತೆ? ಇದಕ್ಕೂ ಅದಕ್ಕೂ ಸಂಬಂಧ ಎಲ್ಲಿ ಬರ್ತೈತೆ? ಇದಕ್ಕೆ ಸಂಬಂಧನೇ ಇಲ್ಲ. ಅದನ್ನು ಕೋರ್ಟಲ್ಲಿ ಹೇಳ್ತಾರೆ. ಕೋರ್ಟಲ್ಲಿ ಇದಕ್ಕೂ ನಮಗೇನು ಸಂಬಂಧ ಇಲ್ಲ, ಇದು ಕ್ಯಾಬಿನೆಟ್ಟಲ್ಲಿ ಆದಂಥ ತೀರ್ಮಾನ. ಇದೆಲ್ಲ ಆಗಬೇಕಾದ್ರೆ ಕ್ಯಾಬಿನೆಟ್ಟಲ್ಲಿ ಆಗಿರುತ್ತೆ. ಕ್ಯಾಬಿನೆಟ್ ಚರ್ಚೆ ಆಗಿ ಸರ್ಕಾರದ ಆದೇಶ ಹೊರಟಿರ್ತವೆ. ಈಗ ಸಿದ್ದರಾಮಯ್ಯನವ್ರ ಕೇಸ್ ಏನಾನ ಕ್ಯಾಬಿನೆಟಲ್ಲಿ ಚರ್ಚೆ ಆಗಿತ್ತಾ? ಕ್ಯಾಬಿನೆಟ್ ಆದೇಶ ಆಗಿದೆಯಾ? ಏನೂ ಇಲ್ಲ. ಈ ಚುನಾವಣಾ ಬಾಂಡ್ ಬಗ್ಗೆನೇ ಇದು ಜಗಜ್ಜಾಹಿರತ ಅಂದರೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮಾಡಿರುವಂಥದ್ದು. ಈ ಥರದ ಫೆಸಿಲಿಟಿ ಇದೆ, ಇನ್ಮೇಲೆ ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಉಪಯೋಗ ಮಾಡ್ಕೊಬೋದು ಅಂತೇಳಿ ಸರ್ಕಾರದ ಆದೇಶ ಹೊರಡಿಸಿದ್ದಾರೆ. ಇಲ್ಲೇ ನಾನು ಸಿದ್ದರಾಮಯ್ಯಂದೇನ ನಾನು 14 ಸೈಟ್ ತಗೊಳ್ತಾ ಇದ್ದೀನಿ ಅಂತ ಸರ್ಕಾರದ ಆದೇಶ ಹೊರಡಿಸಿದ್ದಾರೆ? ಏನೂ ಇಲ್ಲ. ಸುಮ್ಮನೆ ಎಲ್ಲೋ ತಪ್ಪಿಸ್ಕೊಳಕ್ಕೋಸ್ಕರ ಈಗ CBIನ ಎಂಟ್ರಿ ಇಲ್ಲ ಅಂದ್ರಿ, ಹಿಂದೆ ಲೋಕಾಯುಕ್ತನ ಮುಚ್ಚಾಕ್ಬಿಟ್ರಿ. ಯಾವ್ಯಾವ ಸಂದರ್ಭದಲ್ಲಿ ಈ ನಿಮ್ಗೆ ಮೇಲೆ ತನಿಖೆ ಬರ್ತೈತೋ ಕಾಂಗ್ರೆಸ್ ಅವ್ರ ಮೇಲೆ, ಆಗ ಲೋಕಾಯುಕ್ತ ಮುಚ್ಚಾಕೋದು, ಈಗ CBI ಮುಚ್ಚಾಕೋದು. ಅಂದರೆ ಎಸ್ಕೇಪ್ ಆಗಬೇಕಷ್ಟೇ. ಕಾಂಗ್ರೆಸ್ ಅವ್ರನ್ನೆಲ್ಲ ಎಸ್ಕೇಪ್ ಮಾಡೋಕ್ಕೋಸ್ಕರ ಮಾಡ್ತಾಯಿದ್ದಾರೆ. ಇಡೀ ದೇಶದಲ್ಲಿ ಇರೋರೆಲ್ಲರೂ ಕೂಡ ನಮ್ಮ ಮೇಲೆ ಹೇಳ್ತಾಯಿದ್ರು ಎಲ್ಲ ಬೇಲಲ್ಲವ್ರೆ ಅಂತ. ಇಡೀ ದೇಶದಲ್ಲಿರೋ ಎಲ್ಲ ಕಾಂಗ್ರೆಸ್ ಅವರು ಬೇಲಲ್ಲವ್ರೆ, ಜೈಲಲ್ಲವ್ರೆ. ಅದರಿಂದ BJP ಮೇಲೆ ಆ ಥರ 10 ವರ್ಷದ ಆಡಳಿತದಲ್ಲಿ ನರೇಂದ್ರ ಮೋದಿದು ಒಂದೇ ಒಂದು ಭ್ರಷ್ಟಾಚಾರದ ಆಪಾದನೆ ಇಲ್ಲ. ನರೇಂದ್ರ ಮೋದಿ ನಿಮ್ಮ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಇದ್ದಾಗ ಎಲ್ಲ ಹಗರಣಗಳು, ಭೂಮಿ ಮೇಲೆ ಭೂಮಿ ಒಳಗಡೆ 2G 3G ಏನೇನಿದೆಯೋ ಹಗರಣಗಳು, ಹೆಲಿಕಾಪ್ಟ್ರು ಎಲ್ಲ ನುಂಗಿ ನೀರು ಕುಡ್ದಿದ್ದೀರ. ಅದರಿಂದ ನೀವು ಕೇಂದ್ರದ ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಮಾತಾಡೋವಂಥ ನೈತಿಕ ಅಧಿಕಾರನೇ ಇಲ್ಲ ಇವರಿಗೆ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ.